ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಕಲಿತ್ರೆ ಈಸಿ, ಅದರ್ವೈಸ್ ಮಾರ್ಕೆಟ್ ನಿಮಗೆ ಡೆವಿಲ್ ಥರ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ನೀವು ಕಲಿಯೋದಿಲ್ಲ, ನೀವು ಫಸ್ಟ್ ಗ್ಯಾಮ್ಲರ್ ಆಗಿ ಬರ್ತೀರಾ, ಗ್ಯಾಮ್ಲಿಂಗ್ ಮೈಂಡ್ ಸೆಟ್ನ ಬೆಳೆಸ್ಕೊಂಡಿರ್ತೀರಾ. ಲೈಕು ನಿಮ್ಮ ಸ್ಯಾಲ್ರಿಯಲ್ಲಿ ತಿಂಗಳಿಗೆ ಒಂದು 50,000 1 ಲಕ್ಷ ಸ್ಯಾಲ್ರಿ ಇರುತ್ತೆ ಅಂದರೆ, ಬಟ್ ಸ್ಟಾಕ್ ಮಾರ್ಕೆಟ್ ಯುವರ್ ಎಕ್ಸ್ಪೆಕ್ಟೇಷನ್ ತಿಂಗಳಿಗೆ 5 ಲಕ್ಷದಿಂದ 10 ಲಕ್ಷ ಅಂದರೆ ದಟ್ ಇಸ್ ಟೋಟಲಿ ರಾಂಗ್. ಕಲಿಬೇಕು, ಕಲ್ತ್ರೆ ಈಸಿ. ಲೈಕ್ ನೀವೊಂದು ಡಿಗ್ರಿ ಮಾಡಿದರೆ ಹೇಗೆ ವರ್ಷಕ್ಕೆ ಒಂದು 3 ವರ್ಷ ಓದ್ತಿರೋ ಡಿಗ್ರಿಗೆ ಅಂತ, ಸ್ಟಾಕ್ ಮಾರ್ಕೆಟ್ ಕೂಡ ಅಷ್ಟೇ. ಸಮ್ ಇಯರ್ಸ್ಗಳು ನಿಮಗೆ ಓದಲೇಬೇಕು, ಅದನ್ನು ಕಲೀಲೇಬೇಕು. ಕಲ್ತ್ರೇ ನಿಮಗೂ ಅದು ಈಸಿ ಆಗುತ್ತೆ, ಅದರ್ವೈಸ್ ನಿಮಗೆ ಟಫ್ ಆಗುತ್ತೆ. ಸೊ ನಿಮಗೆ ಇದು ಟಫ್ ಅನ್ನಿಸ್ದಾಗ ಬೆಟರ್ ವಾಟ್ ಎವರ್ ಯು ಆರ್ ಡೂಯಿಂಗ್ ದ ಜಾಬ್, ಯು ಫೋಕಸ್ ಆನ್ ದಟ್ ಜಾಬ್ ಓನ್ಲಿ. ಇದ್ರ ಕಡೆಗೆ ಬರಲಿಕ್ಕೆ ಹೋಗಬೇಡಿ. ಇಲ್ಲ ನಾನು ಇದರಲ್ಲೂ ಒಂದು ಫ್ಯೂಚರ್ ಕಟ್ಬೋದು ಅನ್ನೋ ಮೈಂಡ್ ಸೆಟ್ ಇದ್ದವ್ರು ಮಾತ್ರ ಈ ಕಡೆಗೆ ಬರಲಿಕ್ಕೆ ಟ್ರೈ ಮಾಡಿ. ಆಲ್ವೇಸ್ ನಿಮಗೆ ಅದು ಈಸಿ ಅನಿಸುತ್ತೆ. ಓಕೆನಾ? ಸೊ ಇವತ್ತಿಂದು ಮಾರ್ಕೆಟ್ ಅಷ್ಟೇ ವೆರಿ ಡಿಫಿಕಲ್ಟ್ ಇನ್ ದ ಸೆನ್ಸ್ ಟ್ರೇಡಿಂಗ್ ಡಿಫಿಕಲ್ಟ್ ಆಗಿರಲ್ಲ ನನಗೆ. ಇವತ್ತು ಡಿಫಿಕಲ್ಟ್ ಬಂದು ಝರೋದ ಗ್ಲಿಚ್ಚು ಬೆಳಗ್ಗೆಯಿಂದ ಹ್ಯಾಂಗ್ ಆಗ್ತಿತ್ತು. ಲೈಕ್ ನನಗೆ ಕೆಲವು ಫ್ರೆಂಡ್ಸ್ಗಳು ಮೆಸೇಜ್ ಕೂಡ ಬಂದಿತ್ತು, ನಿಂದು ಹ್ಯಾಂಗ್ ಆಗ್ತಿದೆ ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಎಲ್ಲಿ ಟ್ರೇಡ್ ಎತ್ಕೊಳ್ಳೋಕ್ಕೂ ಭಯ ಆಗ್ತಿತ್ತು, ಯಾಕೆಂದರೆ ಅದು ಮೂವೇ ಆಗ್ತಿರಲ್ಲ, ಪ್ರೀಮಿಯಮ್ಸ್ಗಳು ಮೂವ್ ಆಗ್ತಿರಲ್ಲ, ಗ್ಲಿಚ್ ತೋರಿಸ್ತಾ ಇತ್ತು. ಲೈಕು ಒಂದು ಸಲ 150ರಲ್ಲಿ ತೋರಿಸ್ತಿರೋ, ಒಂದೇ ಸಲ 145 ತೋರಿಸ್ತಾ ಇತ್ತು. ಮಧ್ಯದಲ್ಲಿ 5 ಪಾಯಿಂಟ್ ಎಲ್ಲೋಯ್ತು, ಗ್ಲಿಚ್ಚು ಗೊತ್ತೇ ಆಗ್ತಿಲ್ಲ ಏನಾಗ್ತಿದೆ ಅಂತ. ಸೊ ಈ ಥರ ಇದ್ದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಟ್ರೇಡ್ ಮಾಡೋದು. ಆ ಥರ ಟೈಮಲ್ಲಿ ಸೊ ಆಲ್ವೇಸ್ ಲೈಕ್ ಸ್ವಲ್ಪ ಪೀಸ್ಫುಲ್ಲಾಗಿ ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ನಾನು ಕೂಡ ಅಷ್ಟೇ ವೆಯ್ಟ್ ಮಾಡಿನೇ ಟ್ರೇಡ್ ತೊಗೊಂಡೆ, ಬಟ್ ಇಟ್ ವಾಸ್ ಅ ವೆರಿ ಗುಡ್ ಟ್ರೇಡ್. ಇಫ್ ಐ ಹೋಲ್ಡ್ ಇಟ್ ವಾಸ್ ಲೈಕ್ ವೆಂಟ್ ಲೈಕ್ ಎ ಹೆಲ್. ಸೊ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಲ್ಲ ನಾನು ತಗೊಂಡಿದ್ದ ಪ್ಲೇಸ್ಗೂ ಇವಾಗ ರನ್ ಆಗ್ತಿರೋ ಪ್ಲೇಸ್ಗೂ. ಸೊ ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬೇಡ. ಸೊ ಈಸಿ ಡೇ, ಸೊ ಸಿಂಪಲ್ ಟ್ರೇಡು. ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ, ಸಿಂಗಲ್ ಟ್ರೇಡ್ ಮಾಡಿದ್ದೀನಿ. ಸೊ ಇವಾಗ ನಿಮಗೆ ಇದರಲ್ಲಿ ನೋಡೋದಾದರೆ ಲೆಟ್ ರಿಫ್ರೆಶ್ ಇಟ್ ಫಸ್ಟ್. ಒಂದು ಕಾಲ್ ಸೈಡ್ ಕೂಡ ಇದೆ, ಒಂದು ಪುಟ್ ಕೂಡ ಕಾಣಿಸ್ತಿದೆ ನಿಮಗೆ. ಕಾಲಲ್ಲಿ ಬೆಳಗ್ಗೆ ವೆಯ್ಟ್ ಮಾಡ್ತಿದ್ದೆ ನಾನು, ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬಂದರೆ ಐ ಜಸ್ಟ್ ಥಿಂಕ್ ಇಟ್ ಫಾರ್ ಕಾಲ್ ಸೈಡ್ ಟ್ರೇಡ್ ಅಂತ. ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬರಲ್ಲ, ಅಪ್ ಸೈಡ್ ಮೂವ್ ಆಗ್ತಿತ್ತು. ಸೊ ಅಪ್ ಸೈಡ್ ಮೂವ್ ಆದಮೇಲೆ ಇಟ್ ಇಸ್ ಗೊತ್ತಿತ್ತು ಪುಟ್ ಸೈಡ್ ಮಾರ್ಕೆಟ್ ಬಂದೇ ಬರುತ್ತೆ, ಯಾಕೆಂದರೆ ಮಾರ್ಕೆಟ್ 3 ಡೇಸಿಂದ 4 ಡೇಸಿಂದ ಕಂಟಿನ್ಯೂಸ್ ಫಾಲ್ ಆಗಿದೆ. 90 ಡಿಗ್ರಿಲಿ ಅಪ್ ಸೈಡ್ ಹೋಗ್ಲಿಕ್ಕೆ ಆಗೋದಿಲ್ಲ ಮಾರ್ಕೆಟು. ನಿನ್ನೆ ಏನು ನಿಮಗೆ 90 ಡಿಗ್ರಿಲಿ ಅಪ್ ಸೈಡ್ ಮಾರ್ಕೆಟ್ ಮೂವ್ ಆಗಿದೆ, ಇವತ್ತು ಅದೇ ಥರ ಮೂವ್ ಆಗುತ್ತೆ ಅನ್ನೋದು ರಾಂಗ್ ಪರ್ಸ್ಪೆಕ್ಷನ್ ಕೂಡ ಅದು. ಸೊ ಬೆಳಗ್ಗೆ ಗ್ಲಿಚ್ಚಲ್ಲಿ ಮಾರ್ಕೆಟ್ ತುಂಬ ಅಪ್ಸೈಡ್ ಮೂವ್ ಆಯಿತು, ಬಟ್ ಗ್ಲಿಚ್ಚಲ್ಲಿ ಕಾಲ್ ಸೈಡ್ ಟ್ರೇಡ್ ಮಾಡಲಿಕ್ಕೆ ಆಪ್ಷನ್ನೇ ಕೊಡಲಿಲ್ಲ ನನಗೆ. ಸೊ ಅದಾದಮೇಲೆ ಪುಟ್ ಸೈಡು, ಸೊ ಈಸಿ ಟ್ರೇಡು, ನೀವು ಬಿಲೀವ್ ಮಾಡಲ್ಲ. ಪುಟ್ ಸೈಡು ನಾನು ಇಲ್ಲಿ ಏನು ನೀವು ನೋಡ್ತಾ ಇರ ಲೈಕ್ 259 261 ನಿಮಗೆ ತೋರಿಸ್ತಾ ಇದೆ. ನಾನು ಅದನ್ನು ಎಂಟ್ರಿ ಆಗಿರೋದು 167 or 8 ಅಂದರೆ ಬಿಲೀವ್ ಮಾಡ್ತೀರಾ? 167ಇಂದ 168ಅಲ್ಲಿ ನಾನು ಎಂಟ್ರಿ ಆಗಿದ್ದು. ಸೊ 167 to 168, ಇವಾಗ ಇಟ್ಸ್ ಗೋಯಿಂಗ್ ಆನ್ ಎಷ್ಟು 264. ಇಟ್ ಮೀನ್ಸ್ ಆಲ್ಮೋಸ್ಟ್ ಐ ಗಾಟ್ ಇಟ್ 100 ಪಾಯಿಂಟ್ಸ್. 100 ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ 1 lakh rupees ಅಲ್ವಾ? ಸೊ ದಟ್ ಈಸ್ ನಾಟ್ ಮೈಂಡ್ ಸೆಟ್. ನನ್ನ ಮೈಂಡ್ ಸೆಟ್ ಅಲ್ವೇ ಅಲ್ಲ ಅದು. ಐ ಆಮ್ ಅ ಸ್ಕ್ಯಾಲ್ಪರ್. ನನಗೆ ದಿನಕ್ಕೆ ಏನು ಟಾರ್ಗೆಟ್ ಬೇಕು, ಇಫ್ ಐ ಗೆಟ್ ಇಟ್ ಐ ಆಮ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಪುಟ್ ಸೈಡ್ ಬರುತ್ತೆ ಅನ್ನೋದು ಕೂಡ ಗೊತ್ತಿತ್ತು, ಬಟ್ ಪುಟ್ ಸೈಡ್ ಇಷ್ಟು ಕೆಳಗಡೆ ಬರುತ್ತೆ ಇಲ್ವೋ ಅದು ನನಗೆ ಬೇಕಿಲ್ಲ. ಅದು ಬರುತ್ತೆ ಅನ್ನೋದಂತೂ ಕಾನ್ಫಿಡೆನ್ಸ್ ಇತ್ತು. ಸೊ ಅದಕ್ಕೆ ಹೇಳೋದು, ಲೈಕ್ ನಿಮಗೆ ಟ್ರೇಡ್ ಮಾಡಬೇಕಾದ್ರೆ ಇದೆಲ್ಲ ಅನಿಸುತ್ತೆ. ಈಗ ನಾನು ನಿಮಗೇನು ಹೇಳ್ತೀನಲ್ಲ, ಇವಾಗ ಮಾರ್ಕೆಟಲ್ಲಿ ನಾನು ಸಪೋಸು ಫಸ್ಟು ಲೈಕ್ ವಾಟ್ ವಿ ಸೇ, ಸೊ 168ಅಲ್ಲಿ ನಾನು ತೊಗೊಂಡಿದ್ದೆ, 167ಅಲ್ಲಿ ತೊಗೊಂಡಿದ್ದೆ, 255 ಹೋಗ್ತಾ ಇದೆ. ಶೆಟ್ ಐ ಮಿಸ್ಟ್. ನಾನು ಹೋಲ್ಡ್ ಮಾಡಿದರೆ ಇಲ್ಲಾಂದರೆ ನಂದು ಲೈಕು ವಾಟ್ ವಿ ಕಾಲ್ಡ್, ಕೆಲವ್ರು ಹೇಳ್ತಾರಲ್ಲ ನಿಮ್ಮ ಸ್ಟಾಪ್ ಲಾಸ್ನ ನೀವು ಲೈಕ್ ಶಿಫ್ಟ್ ಮಾಡ್ಕೊಳ್ತಾ ಬನ್ನಿ, ಕಾಸ್ಟಿಗೆ ತೊಗೊಬನ್ನಿ, 5 ಪಾಯಿಂಟ್ ಪ್ರಾಫಿಟಿಗೆ ತೊಗೊಬನ್ನಿ, 10 ಪಾಯಿಂಟ್ ಪ್ರಾಫಿಟಿಗೆ ತೊಗೊಬನ್ನಿ. ಸೊ ಆ ಥರ ಎಲ್ಲ ನಾನು ಮಾಡ್ಬೋದಿತ್ತಲ್ವ ಅಂತ. ಬಟ್ ನಿಮಗೆ ಒಂದೇ ಸಲ ಲೈಕ್ 167 to 267 ತೋರಿಸ್ತಿಲ್ಲ ಮಾರ್ಕೆಟು ಜಿಗ್ಜ್ಯಾಗ್ ಆಗಿದೆ. ಸೊ ಜಿಗ್ಜ್ಯಾಗ್ ಆದಾಗ ನಿಮ್ಮ ಹಾರ್ಟ್ ಬೀಟ್ ಕೂಡ ಜಿಗ್ಜ್ಯಾಗ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಏನಕ್ಕೆ ಅಂದರೆ, ಸೊ ನಿಮಗೆ ಒಂದೇ ಸಲ 200 ತೋರಿಸಿದ್ದು ಮತ್ತು ಅರೇನ್ 185, ಅಗೇನ್ 210, ಆ ಥರ ಮೂವ್ ಆಗಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಲೈಕ್ ಶಾರ್ಪ್ ಫಾಲ್ ಇನ್ ದ ಸೆನ್ಸ್ ನಿಮಗೆ ವಿತಿನ್ 5-10 ಮಿನಿಟ್ಸಲ್ಲಿ ಅಷ್ಟು ದೂರ ಬಂದಿಲ್ಲ ಅದು ಮಾರ್ಕೆಟು. ಸೊ ಇದನ್ನ ಥಿಂಗ್ಸ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ದೀಸ್ ಆರ್ ದ ಲಾಜಿಕ್ಸ್. ಲೆಟ್ಸ್ ಕ್ಲೋಸ್ ಇಟ್. ನಿಮಗೆ ಚಾರ್ಟಲ್ಲಿ ಗೈಡ್ ಮಾಡ್ತೀನಿ, ಯಾಕೆ ನಾನು ಪುಟ್ ಸೈಡ್ ಟ್ರೇಡ್ ಮಾಡಿದೆ, ಯಾಕೆ ಕಾಲ್ ಸೈಡ್ ಮಿಸ್ ಆಯಿತು, ಎರಡೂ ಟ್ರೇಡ್ ಮಾಡ್ತೀನಿ. ಲೆಟ್ಸ್ ಕ್ಲೋಸ್ ಇಟ್. ಕ್ಲೋಸ್ ದ ಪೋರ್ಟಲ್. ನೋ ಮೋರ್ ಟ್ರೇಡ್ಸ್. ಸೊ ಇವಾಗ ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದ್ರ ಪ್ರಕಾರ ನಾನು ಇವತ್ತು ಆಪೋಸಿಟ್ ಟ್ರೇಡ್ ಮಾಡಿದ್ದೀನಿ, ಎರಡೂ ಗೈಡ್ ಮಾಡ್ತೀನಿ. ಸೊ ಸ್ಟೂಡೆಂಟ್ಸ್ಗೆ ಹೇಳಿದ ಪ್ರಕಾರನೇ ನನಗೆ ಫೇವರಬಲ್ ಟ್ರೇಡ್ ಸಿಕ್ಕಿದ್ದರೆ ಡೆಫಿನೆಟಾಗಿ ಫೇವರಬಲ್ ಟ್ರೇಡ್ ಕೂಡ ಮಾಡ್ತಿದ್ದೆ ನಾನು. ಸೊ ಮಾರ್ಕೆಟ್ ಏನು ಮಾಡಿದೆ, ಕಂಟಿನ್ಯೂಸ್ ಆಗಿ ನಿನ್ನೆ ದಿಸ್ ಈಸ್ ಲೈಕ್ ಒನ್ ಮೋರ್ ಶಾರ್ಪ್ ಫಾಲ್, ರಿಕವರಿ.
ಪುಲ್ ಬ್ಯಾಕ್ ರಿಕವರಿ. ಸೊ ಪುಲ್ ಬ್ಯಾಕ್ ರಿಕವರಿ ಸೆಲ್ಲರ್ಸು ಸೆಕೆಂಡ್ ಅಟೆಂಪ್ಟ್ ಟ್ರೈ ಮಾಡಿದರು. ಸೆಲ್ಲರ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ಇವತ್ತು ಫ್ಲಾಟಿಶ್ ಓಪನ್ ಆಗ್ಬೋದು ಅಂತ. ಸೊ ಮಾರ್ಕೆಟ್ ಏನು ಮಾಡಿದೆ, ಬಜೆಟಿಗೆ ರೆಡಿ ಆಗ್ತಿರೋದ್ರಿಂದ ವಾಲಟೈಲ್ ಜಾಸ್ತಿ ಇದೆ. ದೆನ್ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಓಪನ್. ಸೊ ಗ್ಯಾಪ್ ಅಪ್ ಓಪನ್ ಆದಾಗ ಇಟ್ಸ್ ಕ್ಲಿಯರ್ ಕಟ್ ಇತ್ತು. ಸ್ಟೂಡೆಂಟ್ಸ್ಗೂ ಹೇಳಿದೆ, ಇಫ್ ಇಟ್ ಇಸ್ ಎ ಗ್ಯಾಪ್ ಅಪ್ ಓಪನ್ ವೆಯ್ಟ್ ಮಾಡಿ 0.38 ಟು 0.5 ಲೆವೆಲ್ಗೆ ಎಕ್ಸಾಕ್ಟ್ಲಿ ಮಾರ್ಕೆಟಲ್ಲಿ ನಿಮಗೆ ಟ್ರೇಡ್ ಸಿಗುತ್ತೆ. ಡೋಂಟ್ ಟ್ರೇಡ್ ಅನ್ 0.236 ಅಂತ. ಏನಕ್ಕೆ 0.236ನ ಟ್ರೇಡ್ ಮಾಡಿರಲ್ಲ ಅನ್ನೋದನ್ನ ನಿಮಗೆ ಇವಾಗ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಸೊ ವೆರಿ ಸಿಂಪಲ್ ಲಾಜಿಕ್. ಸೊ ಲೈಕ್ ನಿಮಗೆ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಯಾವಾಗ ಇಷ್ಟು ದೊಡ್ಡ ಶಾರ್ಪ್ ಫಾಲ್ ಆಗುತ್ತೆ, ಅಪ್ಸೈಡ್ ಮೂವ್ ಆಗುತ್ತೆ, ದಿಸ್ ಇಸ್ ದ ಪುಲ್ ಬ್ಯಾಕ್. ಇಟ್ ಈಸ್ ನಾಟ್ ರಿವರ್ಸಲ್, ಇಟ್ಸ್ ಅ ಪುಲ್ ಬ್ಯಾಕ್. ಪುಲ್ ಬ್ಯಾಕಲ್ಲಿ ಮತ್ತೆ ಸೆಲ್ಲರ್ಸೇ ಆಕ್ಟಿವೇಟ್ ಆಗ್ತಾರೆ. ಫಸ್ಟು ಬಯರ್ಸ್ ಆಕ್ಟಿವೇಟ್ ಆಗೋಕ್ಕಿಂತ ಮುಂಚೆ ಸೆಲ್ಲರ್ ಶಾರ್ಪ್ ಆಕ್ಟಿವೇಟ್ ಆಗ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀಸನ್ಗೆ ನಾನು 0.236ನ ಅವಾಯ್ಡ್ ಮಾಡಿ 0.38 ಟು 0.5 ಬಂದರೆ ವಿ ಕ್ಯಾನ್ ಟೇಕ್ ಅ ಟ್ರೇಡ್ ಅಂತ ಅವ್ರಿಗೊಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ಯಾವ ಎಕ್ಸಾಂಪಲ್ ಅಂದರೆ, ನಿನ್ನೆ ನೀವು ಪ್ರೀವಿಯಸ್ ಸೆಷನಿಗೆ ಬಂದರೆ ದಿಸ್ ವಾಸ್ ದ ಡೇ. ಸೊ ನಿಮಗೆ ಈ ಡೇ ಪ್ರಕಾರ ನಿಮಗೆ ನೋಡೋದಾದರೆ ಮಾರ್ಕೆಟ್ ಶಾರ್ಪ್ ಫಾಲ್ ಆಗಿತ್ತು. ದಿಸ್ ಈಸ್ ಕೈಂಡ್ ಆಫ್ ಎ ರಿಟ್ರೇಸ್ಮೆಂಟ್ ಪುಲ್ ಬ್ಯಾಕ್. ಸೊ ಮಾರ್ಕೆಟ್ ಅಗೇನ್ ಬ್ಯಾಕ್ ಬಂದು ಎಲ್ಲಿಂದ ತೊಗೊಂಡಿತ್ತು, ಎಕ್ಸಾಕ್ಟ್ 0.382 ಲೆವೆಲಿಂದ ಮಾರ್ಕೆಟ್ ಅಪ್ಸೈಡ್ ಮೂವ್ ಆಗಿತ್ತು. ಅದೇ ಲಾಜಿಕ್ನ ನಾನು ಅವರಿಗೆ ಗೈಡ್ ಮಾಡಿದ್ದೆ. ಸೊ ಸೇಮ್ ರಿಪೀಟ್ ಆಗೋ ಚಾನ್ಸಸ್ ಇದೆ. ಸೊ ಅದರ ಪ್ರಕಾರ ಟ್ರೇಡ್ ಮಾಡೋಣ ಅಂತ. ಬಟ್ ಇವತ್ತು ಚಾರ್ಟ್ ಉಲ್ಟಾ ಆಯಿತು. ಏನು ಉಲ್ಟಾ ಆಯಿತು? ಸೊ ನಮಗೆ ಓಪನ್ ಆಗ್ತಿದ್ದಂಗೆ ರಿಜೆಕ್ಷನ್ ಬರಲ್ಲ. ಐ ಎಕ್ಸ್ಪೆಕ್ಟೆಡ್ ರಿಜೆಕ್ಷನ್. ಓಪನ್ ಆಗ್ತಿದ್ದಂಗೆ ರಿಜೆಕ್ಷನ್ 0.382 ಲೆವೆಲಿಗೆ ಬಂದರೆ ಐ ಕ್ಯಾನ್ ಗೋ ವಿತ್ ಬೈಯಿಂಗ್ ಸೈಡ್ ಟ್ರೇಡ್. ಫುಲ್ ಬ್ಯಾಕ್ ಸಿಗುತ್ತೆ 0.38 ಟು 0.5ಇಂದ ಒಂದು ಬೈಯಿಂಗ್ ಸೈಡ್ ನೋಡೋಣ ಅಂತ. ಬಟ್ ಮಾರ್ಕೆಟ್ ಏನು ಮಾಡಿದೆ, ಮಾರ್ಕೆಟ್ ಇಷ್ಟು ದೂರ ಗ್ಯಾಪ್ ಅಪ್ ಆಯಿತು. ಅಗೇನ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಅಪ್ ಸೈಡ್. ಇಟ್ ಮೀನ್ಸ್ ಓವರ್ ಆಲ್ ಬಾಟ್ ಹಿಯರ್. ಸೊ ಕ್ಲೋಸಿಂಗ್ ಪ್ರೈಸಲ್ಲಿ ಯಾರು ನಿಮಗೆ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರ್ತಾರೆ, ಒನ್ ಸೆಕೆಂಡ್. ಸೊ ನಿಮಗೆ ಕ್ಲೋಸಿಂಗ್ ಪ್ರೈಸಲ್ಲಿ ಯಾರು ಬೈಯರ್ ಸೆಲ್ಲರ್ಸ್ ಇರ್ತಾರೆ, ಅವ್ರುಗಳು ಬಂದು ಆಲ್ವೇಸ್ ಲೈಕ್ ನಿಮಗೆ ಮಾರ್ಕೆಟಲ್ಲಿ ಪ್ರಾಫಿಟ್ ನೋಡಿರ್ತಾರೆ. ಸೊ ಇಷ್ಟು ದೂರ ಬಂದಾಗ ಡೆಫಿನೆಟ್ಲಿ ದೇ ಆರ್ ಮೇಡ್ ಇಟ್ ವೆರಿ ಗುಡ್ ಪ್ರಾಫಿಟ್. ಸೇಮೇ ನಿಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ಏನು ಹೇಳ್ತಿದೆ ಮಾರ್ಕೆಟಲ್ಲಿ, ದಿಸ್ ಇಸ್ ದ ಪುಲ್ ಬ್ಯಾಕ್. ಮಾರ್ಕೆಟ್ ಎಲ್ಲಿಂದ ರಿಜೆಕ್ಷನ್ ಆಗುತ್ತೆ ಯಾರು ಹೇಳೋಕ್ಕಾಗಲ್ಲ. ಮಾರ್ಕೆಟ್ ಇಲ್ಲಿಂದಲೇ ರಿವರ್ಸ್ ಆಗ್ಬೋದು, ಇಲ್ಲಿಂದಲೇ ರಿವರ್ಸ್ ಆಗ್ಬೋದು, ಇಲ್ಲಿಂದಲೇ ರಿವರ್ಸ್ ಆಗ್ಬೋದು ಅಂತ. ಬಿಕಾಸ್ ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟು. ಸೊ ಅದೇ ಫ್ಲಾಟ್ ಇಷ್ಟು ಗ್ಯಾಪ್ ಡೌನ್ ಓಪನ್ ಆಗಿದ್ರೆ ಐ ಕ್ಯಾನ್ ಸೇ ಮಾರ್ಕೆಟ್ ಇಲ್ಲಿಂದಲೇ ರಿವರ್ಸ್ ಆಗುತ್ತೆ ಅಂತ. ಬಿಕಾಸ್ ನಮ್ಮ ಹತ್ರ ಲೆವೆಲ್ಸ್ ಇರ್ತಿತ್ತು. ಗ್ಯಾಪ್ ಅಪ್ ಆಗಿರೋದ್ರಿಂದ ಲೆವೆಲ್ಸ್ ಇರಲ್ಲ. ಅವಾಗ ನನ್ನ ಮೈಂಡ್ ಸೆಟ್ಟಲ್ಲಿ ಏನು ರನ್ ಆಗ್ತಿತ್ತು, ವೆಯ್ಟ್ ಫಾರ್ ಇಟ್ ಒನ್ ಎಮ್ ಕೈಂಡ್ ಆಫ್ ಪ್ಯಾಟ್ರನ್ ಆದರೆ ಐ ಕ್ಯಾನ್ ಟೇಕ್ ಒನ್ ರಿಸ್ಕ್ ಅಂತ. ಸೊ ಇಲ್ಲೂ ಕೂಡ ಜರೋದದು ಫುಲ್ ಇಲ್ಲಿ ತನಕನೂ ಜರೋದ ಪೂರ್ತಿ ಗ್ಲಿಚ್ಚೆ. ನಾನು ನೋಡ್ದಂಗೆ ಇಲ್ಲಿ ಎಲ್ಲೂ ಟ್ರೇಡ್ ಮಾಡೋ ಪ್ಲೇಸೇ ಇಲ್ಲ. ಎಲ್ಲ ಪ್ಲೇಸು ಗ್ಲಿಚ್ ಹೊಡಿತಲೇ ಇತ್ತು. ಈ ಕ್ಯಾಂಡಲ್ ಫಾರ್ಮ್ ಆದಮೇಲೆ ಇಟ್ ಈಸ್ ಲೈಕ್ ಎ ಕ್ಲಿಯರ್ ಕಟ್ಟಾಗಿ ನಾರ್ಮಲ್ ಮೂಮೆಂಟ್ನ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತು ಜರೋದಲ್ಲಿ. ಸೊ ದೆನ್ ಐ ಡಿಸೈಡೆಡ್ ಲೆಟ್ಸ್ ಟೇಕ್ ಇಟ್ ಆನ್ ರಿಸ್ಕ್ ಆನ್ ಪುಟ್ ಸೈಡ್ ಟ್ರೇಡ್ ಅಂತ. ಬಿಕಾಸ್ ಮಾರ್ಕೆಟಲ್ಲಿ ದಿಸ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಪುಲ್ ಬ್ಯಾಕ್. ಅಗೇನ್ ಇಫ್ ಇಟ್ ಈಸ್ ಬೌನ್ಸ್ ಬ್ಯಾಕ್, ಡೆಫಿನೆಟಾಗಿ ಹೇಳ್ತೀನಿ ಅದು ಪುಲ್ ಬ್ಯಾಕ್ ಅಲ್ಲ, ಇಟ್ಸ್ ಅ ರಿವರ್ಸಲ್. ಅದು ನಾಳೆಗೆ ಬೌನ್ಸ್ ಬ್ಯಾಕ್ ಆಗುತ್ತಾ, ಇನ್ನೊಂದು 1 or 2 ಡೇಸ್ ಇಲ್ಲೇ ರೆಸ್ಟ್ ಗಿಸ್ಟೆಲ್ಲ ಮಾಡಿಕೊಂಡು ಕೊಡವಿ ಮೇಲೆ ಎದ್ದೋಗುತ್ತೋ ಗೊತ್ತಿಲ್ಲ ನನಗೆ. ಸೊ ಅದು ನನ್ನ ಮೈಂಡ್ ಸೆಟ್ಟಲ್ಲಿ ಇತ್ತು. ಡೆಫಿನೆಟಾಗಿ ಐ ಎಕ್ಸ್ಪೆಕ್ಟೆಡ್ ಸೇಮ್ ವೇ ಮಾರ್ಕೆಟು ಇಲ್ಲಿಗೆ ಬಂದು ಇಲ್ಲಿ ಕ್ಲೋಸ್ ಆಗಿ ಅಗೇನ್ ಇಟ್ ಈಸ್ ರಿಟ್ರೇಸ್ಡ್ ಬ್ಯಾಕ್. ಐ ಟುಕ್ ಇಟ್ ಟ್ರೇಡ್ ಹಿಯರ್. ಒಂದು ತಗೊಂಡ್ಮೇಲೆ 2-3 ಪಾಯಿಂಟ್ ಹಿಂದಕ್ಕೂ ತೋರಿಸಿದೆ, ಇಲ್ಲ ಅಂತಲ್ಲ. ಅದು ಮಾರ್ಕೆಟಲ್ಲಿ ವಾಲಟಿಲಿಟಿನೂ ಅಷ್ಟೇ ಲೆವೆಲ್ಗಿದೆ. ಇಲ್ಲಿಗೆ ಬರೋ ಅಷ್ಟರಲ್ಲಿ ಐ ಕ್ಯಾಪ್ಚರ್ಡ್ ಆಲ್ಮೋಸ್ಟ್ 17 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ವೆರಿ ಈಸಿಲಿ ನಂಗೆ 17 ಪಾಯಿಂಟ್ಸ್ ಇಲ್ಲೇ ಸಿಕ್ತು. ಅದಾದಮೇಲೆ ಇನ್ನೂ ಒಂದು 5-6 ಪಾಯಿಂಟ್ ಕೆಳಗಡೆ ಬಂದೋಗಿದೆ. ಅದು ದಟ್ ಈಸ್ ನಾಟ್ ಮೈ ಟ್ರೇಡ್. ಓಕೆನಾ? ಸೊ ಅಗೇನ್ ನಿಮಗೆ ಈ ಕ್ಯಾಂಡಲ್ ರಿಟರ್ನ್ ಬಂದಾಗ ನನಗದು ಆಲ್ಮೋಸ್ಟ್ 10-12 ಪಾಯಿಂಟ್ ಲೈಕ್ ರಿವರ್ಸಲ್ಲಿ ತೋರಿಸಿದೆ. ಇಟ್ ಮೀನ್ಸ್ ನನ್ನ ಕಾಸ್ಟ್ ಟು ಕಾಸ್ಟ್ಗಿಂತ ಒಂದು 5-6 ಪಾಯಿಂಟ್ ಪ್ಲಸ್ಸಲ್ಲಿ ತೋರಿಸಿತ್ತು ಅಷ್ಟೇ. ಸೊ ಅದಕ್ಕೆ ಹೇಳಿದ್ದು ನನಗೆ ಇಲ್ಲೇ ಎಕ್ಸಿಟ್ ಆಗಿರೋ ರೀಸನ್ ಕೂಡ ಸಿಂಪಲಾಗಿ ಹೇಳಿದ್ದೀನಿ. ನನಗೆ ಇಷ್ಟು ದೂರ ಬರಬೇಕಾದ್ರೆ ನಿಮಗೆ ಇವಾಗ 100 ಪಾಯಿಂಟ್ ಅನ್ನಿಸ್ಬೋದು. ಆ 100 ಪಾಯಿಂಟ್ 90 ಡಿಗ್ರಿಲಿ ಬಂದಿಲ್ಲ. ನಾನು ನಿಮಗೆ ಅದನ್ನೇ ಹೇಳ್ತಿರೋದು. ಮಾರ್ಕೆಟ್ ಈಸ್ ಫಸ್ಟ್ ಪುಲ್ ಜಿಗ್ ಪುಲ್ ಜಿಗ್ ಪುಲ್ ಜಿಗ್. ಸೊ ಈ ಥರ ಜಿಗ್ ಆಗ್ತಾಯಿದೆ ಅಂದಾಗ ನೀವು ಟ್ರೇಡ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು. ಮಾರ್ಕೆಟಲ್ಲಿ ಎರಡು ಸೈಡು ವಾಲಟಿಲಿಟಿ ಇದೆ. ಸೊ ಅದಾದಮೇಲೆ ಸೇಮ್ ಅಗೇನ್ ಫಂಡ ವೈ 0.236 ಇಸ್ ನಾಟ್ ಫೋಲ್ಡೆಡ್ ಹಿಯರ್. ಸೇಮ್ ಸ್ಟೂಡೆಂಟ್ಸ್ಗೆ ಅದಕ್ಕೇ ಹೇಳಿದ್ದು ನಾನು 0.236 ಹೋಲ್ಡ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಇದೆ, ವೆಯ್ಟ್ ಮಾಡಿ 0.382 ಲೆವೆಲ್ ಅಂತ. ಸೇಮ್ 0.382 ಲೆವೆಲಿಗೆ ಬಂದಿದೆ. ಅಫ್ಕೋರ್ಸ್ 2-3 ಪಾಯಿಂಟ್ಸಲ್ಲಿ ನಿಯರ್ ಬಂದಿರ್ಬೋದು. ನಾವೇನು ಎಕ್ಸಾಕ್ಟಾಗಿ ಇಷ್ಟಕ್ಕೆ ಬಂದು ಹೋಗುತ್ತೆ ಅನ್ನೋದನ್ನ ನಾನು ಪ್ರಿಡಿಕ್ಟ್ ಮಾಡೋದು ಕಷ್ಟ. ಸೊ ಒಂದು 2-3 ಪಾಯಿಂಟ್ಸಲ್ಲಿ ಮಿಸ್ ಆಗಿರ್ಬೋದು. ಬಟ್ ಕೆಲವೊಂದು ಮೆಸೇಜ್ಗಳು ಬರ್ತಿರೋದು ನಾನು ನೋಡಿದ್ದಂಗೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ಅವರಿಗೆ ಪ್ರಾಫಿಟ್ ಮಾಡಿದ್ದಾರೆ ಅನಿಸುತ್ತೆ. ಈ 236 ಲೆವೆಲಲ್ಲಿ ತೊಗೊಂಡವ್ರಿಗೆ ವೆರಿ ಶಾರ್ಪ್ ಕ್ಯಾಂಡಲ್ ಇದು. ಆ ಒಂದು ಕ್ಯಾಂಡಲ್ಲೇ ನಿಮಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಒಂದು 30 ಪಾಯಿಂಟ್ಸ್ ಪ್ರೀಮಿಯಮ್ ಅಂತೂ ಮೂವ್ ಆಗಿರುತ್ತೆ. ಸೊ ನಾನು ನಿಮಗೆ ನೋಡ್ದಲ್ಲೇ ಹೇಳ್ತಾ ಇದ್ದೀನಿ, ಒಂದು 30 ಪಾಯಿಂಟ್ಸ್ ಪ್ರೀಮಿಯಮ್ ಮೂವ್ ಆಗಿರುತ್ತೆ. ಬೇಕು ಅಂದರೆ ಬೇಕಾದ್ರೆ ಚೆಕ್ ಮಾಡೋದು ಕೂಡ ನೋಡೋಣ. ನಿಮಗೆ ಒಂದು 30 ಪಾಯಿಂಟ್ಸ್ ಪ್ರೀಮಿಯಮ್ ಮೂವ್ ಆಗಿರೋದನ್ನ ಆಗಿದೆಯಾ ಇಲ್ವಾ ಅಂತ. ವಾಟ್ ವಿ ಸೇ ದಟ್ 25,200 ಆಪ್ಷನ್ಸ್ ನಿಫ್ಟಿ 50
27th John, ಕಾಲ್ ಸೈಡ್ 25 200 115 ಆರು ನೋಡಿ 200 ಆರು ನೋಡಿ. ಸೊ ಹೌ ಮಚ್ ಇಟ್ ಮೂಡ್? ಎಷ್ಟು ಮೂವ್ ಆಗಿದೆ? 54 ಪಾಯಿಂಟ್ಸ್ ಮೂವ್ ಆಗಿದೆ. ಇಮ್ಯಾಜಿನ್ ಮಾಡಿ, ನಾನು ನಿಮಗೆ 30-35 ಹೇಳ್ತಾ ಇದ್ದೀನಿ, ಅಟ್ ದ ಮನಿ ಎಷ್ಟು ಮೂವ್ ಆಗಿದೆ? 54. ದಿಸ್ ಈಸ್ ದ ಪವರ್ ಆಫ್ ಮೈಂಡ್ ಸೆಟ್. ನಾವು ಅದನ್ನು ನೋಡಲೇಬೇಕು ಅಂತ ಏನೂ ಇಲ್ಲ, ಅದನ್ನು ನೋಡೇ ಟ್ರೇಡ್ ಮಾಡಬೇಕು ಅನ್ನೋದು ಕೂಡ ಏನೂ ಇಲ್ಲ. ಆಲ್ವೇಸ್ ಐ ಬಿಲೀವ್ ಇಟ್, ಲೈಕ್ ನಾನು ಅದನ್ನು ನೋಡೇ ಟ್ರೇಡ್ ಮಾಡ್ತೀನಿ, ಅದನ್ನು ನೋಡೇ ಇದು ಮಾಡ್ತೀನಿ ಅನ್ನೋದು ಸುಳ್ಳದು. ಸೊ ನನಗೆ ನೋಡಲಿಲ್ಲ ಅಂದರೂ ಕೂಡ ಐ ಕ್ಯಾನ್ ಫೀಲ್ ದಟ್, ಗೊತ್ತಾಗುತ್ತೆ ಮಾರ್ಕೆಟ್ ಆ ಮೂಮೆಂಟಲ್ಲಿ ಎಷ್ಟು ಮೂವ್ ಆಗಿದೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನಮಗದು. ಸೊ ಗೊತ್ತಾಗ್ತಿದೆ ಅಂದಾಗ ಡೆಫಿನೆಟಾಗಿ ನಾವು ಅದನ್ನು ತೊಗೋಬೋದಲ್ಲ ಈಸಿಯಾಗಿ. ಸೊ ಸೇಮೇ ನಿಮಗೆ ಬ್ಯಾಂಕ್ ನಿಫ್ಟಿ ನೋಡಿದ್ರು, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಮಚ್ ಡಿಫ್ರೆನ್ಸ್ ಏನು ಅನ್ಸಲ್ಲ. ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಶಾರ್ಪ್ ಫಾಲ್ನ 90 ಡಿಗ್ರಿ ಫಾಲ್ನ ಕೊಟ್ಟಿದೆ. ನಿಫ್ಟಿಯಲ್ಲಿ ಹೆಂಗೆ ಮೇಯಲ್ಲಿ ಹೋಗಿತ್ತು, ಬ್ಯಾಂಕ್ ನಿಫ್ಟಿ ಕೂಡ ಹಂಗೆ ಕೆಳಗಡೆ ಬರ್ತಾ ಇದೆ. ಸೊ ಏನಕ್ಕೆ ಬರುತ್ತೆ, ಎಂತ ಬರುತ್ತೆ, ಇದೆಲ್ಲ ನಿಮ್ಮ ಮೈಂಡ್ ಸೆಟ್. ನೀವು ಅರ್ಥ ಮಾಡ್ಕೊಳ್ತೀರಾ, ಎಷ್ಟು ಫ್ರೀ ಮಾಡ್ಕೊಳ್ತೀರಾ ನಿಮ್ಮ ಮೈಂಡ್ ಸೆಟ್ನ, ಅಷ್ಟು ಈಸಿ ಆಗ್ತಾ ಹೋಗುತ್ತೆ ಮಾರ್ಕೆಟ್. ಹೋಪ್ ನಿಮಗೆ ಥಿಂಗ್ಸ್ ಕೂಡ ಅರ್ಥ ಆಗಿದೆ, ಲಾಜಿಕ್ ಕೂಡ ಅರ್ಥ ಆಗಿದೆ. ಎವ್ರಿಥಿಂಗ್ ಇಟ್ ಐ ಕ್ಲಿಯರ್ಡ್. ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು, ಸ್ಟಿಲ್ ಸ್ಲಾಟ್ಸ್ ಇದೆ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.